ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಾವಣ್ಯ ಕ್ಲಾಸಸ್. ಇವತ್ತು ನಾವು ಮಾಡರ್ನ್ ಮಾರ್ಕೆಟಿಂಗ್ ಕ್ವಶನ್ ಪೇಪರ್ ಪ್ಯಾಟರ್ನ ನೋಡೋಣ ಹೇಗಿದೆ ಅಂತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ನೋಡಿ, ಸೆಕ್ಷನ್ ಎನಲ್ಲಿ ನಿಮಗೆ 10 ಕ್ವಶನ್ಸ್ನ ಕೊಟ್ಟಿರ್ತಾನೆ. ಈ 10 ಕ್ವಶನ್ಸ್ನ ನಿಮಗೆ ಇದು ಬಂದು ಫಸ್ಟ್ ಚಾಪ್ಟರಿಂದ 2 ಕ್ವಶನು, ಸೆಕೆಂಡ್ ಚಾಪ್ಟರಿಂದ 2 ಕ್ವಶನು, ಥರ್ಡ್ ಚಾಪ್ಟರಿಂದ 2 ಕ್ವಶನು, ಫೋರ್ತ್ ಚಾಪ್ಟರಿಂದ 2 ಕ್ವಶನು, ಫಿಫ್ತ್ ಚಾಪ್ಟರಿಂದ 2 ಕ್ವಶನ್ಸು. ಓಕೆನಾ? ಪ್ರತಿ ಚಾಪ್ಟರಿಂದನೂ ನಿಮಗೆ 2 ಕ್ವಶನ್ಸ್ನ ಕೇಳ್ತಾನೆ 2 ಮಾರ್ಕ್ಸಿಗೆ. ಓಕೆನಾ? ಈ 2ನಲ್ಲಿ 10ನಲ್ಲಿ ಯಾವುದಾದ್ರೂ 7 ಕ್ವಶನ್ಸ್ನ ಮಾತ್ರ ನೀವು ಅಟೆಂಡ್ ಮಾಡಬೇಕು. ಸೊ 7 × 2 = 14 ಮಾರ್ಕ್ಸ್. ನೀವು ಫಸ್ಟ್ ಮೇನಲ್ಲಿ ಈಸಿಯಾಗಿ 14 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಆ್ಯಂಡ್ ಇನ್ ಕೇಸ್ ಏನಾದರೂ ಆನ್ಸರ್ಸ್ ಗೊತ್ತಿಲ್ಲ ಅಂದರೆ ಸ್ಟಾರ್ಟಿಂಗಲ್ಲೇ ಅಟೆಂಡ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ 2 ಮಾರ್ಕ್ಸ್ ಆನ್ಸರ್ಸ್ ನೀವೇನಾದರೂ ತಪ್ಪು ಬರೆದಿದ್ದೆ, ಲೈಕ್ ವ್ಯಾಲ್ಯೂಯೇಷನ್ ಟೈಮಲ್ಲಿ ಏನು ಅನ್ಕೋತಾರೆ ಅಂದರೆ ಇವ್ರಿಗೆ 2 ಮಾರ್ಕ್ಸೇ ಪ್ರಾಪರಾಗಿ ಗೊತ್ತಿಲ್ಲ, ಇನ್ನು ಒಳಗಡೆ ಏನು ಕಂಟೆಂಟ್ ಬರೆದಿರ್ತಾರೆ ಅಂತ ಹೇಳ್ಬಿಟ್ಟು. ಸೊ ಏನಂದರೆ ಕೆಲವೊಂದು ಸತಿ ನೀವು ಕರೆಕ್ಟಾಗಿ ಬರೆದಿದ್ದು ಅವ್ರು ಅಷ್ಟು ಮಾರ್ಕ್ಸ್ ಕೊಡೋದಿಲ್ಲ. ಓಕೆನಾ? ಸೊ 2 ಮಾರ್ಕ್ಸು ನಿಮಗೆ ಪಕ್ಕಾ ಗೊತ್ತಿದೆ ಅಂದರೆ ಮಾತ್ರ ಫಸ್ಟ್ ಪೇಜಲ್ಲಿ ಫಸ್ಟ್ ಬರೆದು ಬಿಡಿ. ಇನ್ ಕೇಸ್ ಗೊತ್ತಿಲ್ಲ, ನೀವು ಓನ್ ಆನ್ಸರ್ಸಲ್ಲಿ ಬರೀತೀನಿ ಅಂತ ಹೇಳಂಗಿದ್ರೆ ಲಾಸ್ಟಲ್ಲಿ ಅಟೆಂಡ್ ಮಾಡಿ. ಓಕೆನಾ? ಫಸ್ಟಲ್ಲೇ ಅಟೆಂಡ್ ಮಾಡಬೇಡಿ. ಆ್ಯಂಡ್ ಫಸ್ಟಲ್ಲಿ ಯಾವ ಥರ ಕ್ವಶನ್ಸನ್ನ ಅಟೆಂಡ್ ಮಾಡಬೇಕಂದ್ರೆ ನೀವು ಫುಲ್ ಕಾನ್ಫಿಡೆಂಟಾಗಿರಬೇಕು ನೀವು ಆ ಕ್ವಶನ್ಸ್ ಬಗ್ಗೆ. ಓಕೆನಾ? ಯಾವುದೇ ರೀತಿ ನಿಮಗೆ ಡೌಟ್ಸ್ ಇರಬಾರ್ದು. ಫುಲ್ ಪಕ್ಕ ಇರ್ತದಲ್ಲ ಆ ಕ್ವಶನ್ನ ನೀವು ಫಸ್ಟ್ ಅಟೆಂಡ್ ಮಾಡಿ. ಇವಾಗ ಫಸ್ಟ್ ಮೇನ್ ಸೆಕ್ಷನ್ ಎ ಗೊತ್ತಾಯ್ತಲ್ಲ. ನೆಕ್ಸ್ಟು ಸೆಕ್ಷನ್ ಬಿನಲ್ಲಿ ನಿಮಗೆ 5 ಕ್ವಶನ್ಸ್ ಕೊಟ್ಟಿರ್ತಾನೆ. ಫಸ್ಟ್ ಚಾಪ್ಟರಲ್ಲಿ ಒಂದು, ಸೆಕೆಂಡಲ್ಲಿ ಒಂದು, ಥರ್ಡಲ್ಲಿ ಒಂದು, ಫೋರ್ತಲ್ಲಿ ಒಂದು, ಫಿಫ್ತಲ್ಲಿ ಒಂದು. ಈ 5 ಕ್ವಶನ್ಸಲ್ಲಿ ಯಾವುದಾದ್ರು 3 ಕ್ವಶನ್ಸ್ನ ಮಾತ್ರ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಓಕೆನಾ? 3 ಕ್ವಶನ್ಸ್ ಅಟೆಂಡ್ ಮಾಡಿದ್ರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ? 8 × 3 ಮಾರ್ಕ್ಸ್ ಬರುತ್ತೆ. ಇಲ್ಲೇ ನಿಮಗೆ ಸೆಕೆಂಡ್ ಮೇನಲ್ಲಿ 24 ಮಾರ್ಕ್ಸ್ ಬಂದುಬಿಡುತ್ತೆ. ಓಕೆನಾ? ಫಸ್ಟ್ ಏನು ಮಾಡಿ ಅಂದರೆ ಪಾಯಿಂಟ್ಸ್ ಹಾಕ್ಬಿಡಿ. ಓಕೆನಾ? ಪಾಯಿಂಟ್ಸ್ ಹಾಕ್ಬಿಟ್ಟು ಆಮೇಲೆ ಎಕ್ಸ್ಪ್ಲನೇಷನ್ ಕೊಡಿ. ಹೇಳೋದು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟು ಪಾಯಿಂಟ್ಸ್ ಹಾಕಿ ನೀವು ಆಮೇಲೆ ಎಕ್ಸ್ಪ್ಲನೇಷನ್ ಕೊಡಬೇಕು. ಇನ್ ಕೇಸ್ ಪಾಯಿಂಟ್ಸ್ ಹಾಕ್ತಾ ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ ಅವ್ರು ಕನ್ಸಿಡರ್ ಮಾಡಲ್ಲ. ಕೆಲವೊಬ್ಬರು ಹೇಗಂದರೆ ಕತೆ ಬರ್ದಂಗೆ ಫುಲ್ಲು ಬರ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಆ ಥರ ಮಾಡಬೇಡಿ. ಓಕೆನಾ? ಫಸ್ಟು ಪಾಯಿಂಟ್ಸ್ಗಳು ಹಾಕ್ಬಿಡಿ. ಒಂದು ಪೇಜೆಲ್ಲ ಪಾಯಿಂಟ್ಸನ್ನ ಹಾಕ್ಬಿಡಿ. ಆಮೇಲೆ ಏನು ಮಾಡಿ ಅಂದರೆ ಫಸ್ಟ್ ಪಾಯಿಂಟ್ ಎಕ್ಸ್ಪ್ಲನೇಷನ್. ಆ ಎಕ್ಸ್ಪ್ಲೈನ್ ಜೊತೆ ಇದು ಮಾಡರ್ನ್ ಮಾರ್ಕೆಟಿಂಗಲ್ಲಿ ನೀವು ತುಂಬ ಎಕ್ಸಾಂಪಲ್ಸ್ನ ಕೊಡ್ಬೋದು. ಓಕೆನಾ? ತುಂಬ ಎಕ್ಸಾಂಪಲ್ಸು ಇವಾಗ ಏನು ನೀವು ಇನ್ಸ್ಟಾಗ್ರಾಮ್ ಎಲ್ಲ ಯೂಸ್ ಮಾಡ್ತಿದ್ದೀರಲ್ವಾ, ಅದನ್ನೇ ಇಟ್ಕೊಂಡು ನೀವು ತುಂಬ ಈಸಿಯಾಗಿದೆ. ಈ ಸಬ್ಜೆಕ್ಟೇ ಕಂಪ್ಲೀಟ್ ಈಸಿಯಾಗಿದೆ. ಸೊ ಏನಂದರೆ ನೀವು ಎಕ್ಸಾಂಪಲ್ಸ್ನ ಕೊಡ್ಬೋದು. ಸೊ ಏನು ಮಾಡಿ, ಒಂದು ಪಾಯಿಂಟನ್ನ ಎಕ್ಸ್ಪ್ಲೈನ್ ಮಾಡಿ ಅದು ರಿಲೇಟೆಡ್ ಒಂದು ಎಕ್ಸಾಂಪಲ್ ಹಾಕಿ. ಇನ್ ಕೇಸ್ ನಿಮಗೆ 4-5 ಎಕ್ಸಾಂಪಲ್ಸ್ ಗೊತ್ತಾ, 4-5 ಬರೆದ್ಬಿಟ್ಟು ಬನ್ನಿ, ಏನೂ ಪ್ರಾಬ್ಲಮ್ ಇಲ್ಲ. ಓಕೆನಾ? ಇದನ್ನು ಬಂದ್ಬಿಟ್ಟು ನೀವು 2 to 3 ಪೇಜಸ್ ಅಟೆಂಡ್ ಮಾಡಬೇಕು. ಓಕೆನಾ? ಫಸ್ಟ್ ಪೇಜಲ್ಲೆಲ್ಲ ಕಂಪ್ಲೀಟ್ ಪಾಯಿಂಟ್ಸನ್ನು ತುಂಬಿಸ್ಬಿಡಿ. ಆ್ಯಂಡ್ ನೆಕ್ಸ್ಟ್ ಪೇಜಲ್ಲಿ ಎಕ್ಸ್ಪ್ಲನೇಷನ್ ಕೊಡಿ. ಏನಂದರೆ ಇವಾಗ ಫಸ್ಟ್ ಪಾಯಿಂಟ್ ಇಲ್ಲೇನೋ ಒಂದು ಹಾಕಿರ್ತಾರೆ ಅಂದ್ಕೊಳ್ಳಿ, ಇಲ್ಲಿಂದ ಎಕ್ಸ್ಪ್ಲನೇಷನ್ ಸ್ಟಾರ್ಟ್ ಮಾಡಿ. ಓಕೆನಾ? ಇಲ್ಲಿಂದ ಎಕ್ಸ್ಪ್ಲನೇಷನ್ ಸ್ಟಾರ್ಟ್ ಮಾಡಿ, ಮತ್ತು ನೆಕ್ಸ್ಟ್ ಲೈನಲ್ಲಿ ಎಕ್ಸಾಂಪಲ್ ಅಂತ ಹಾಕಿ ಇಲ್ಲೊಂದು ಲೈನ್ ವೇಸ್ಟ್ ಮಾಡಿ ನೆಕ್ಸ್ಟ್ ಲೈನಿಂದ ಆಯಿತಾ? ಅರ್ಥ ಆಯ್ತಾ ಪೇಜ್ ತುಂಬಿಸೋದು ಹೆಂಗೆ ಅಂತ? ಇವಾಗ ಇಮೇನು ಅರ್ಥ ಆಯ್ತಲ್ಲ. ನೆಕ್ಸ್ಟು ಸೆಕ್ಷನ್ ಸಿ ಹೋಗೋಣ. ಸೆಕ್ಷನ್ ಸಿನಲ್ಲಿ ಫಸ್ಟ್ ಚಾಪ್ಟರ್, ಸೆಕೆಂಡ್ ಚಾಪ್ಟರ್, ಥರ್ಡ್, ಫೋರ್ತ್, ಫಿಫ್ತ್ 5 ಚಾಪ್ಟರ್ಸಿಂದನೂ ನಿಮಗೆ ಒಂದೊಂದು ಕ್ವಶನ್ಸ್ನ ಕೇಳಿರ್ತಾನೆ. ಓಕೆನಾ? ಸೊ ಏನು ಮಾಡ್ತೀರ ಅಂದರೆ 3 ಕ್ವಶನ್ಸ್ನ 5 ಕ್ವಶನ್ಸಲ್ಲಿ 3 ಕ್ವಶನ್ಸ್ನ ಅಟೆಂಡ್ ಮಾಡ್ತೀರ. 3 × 14 = 42. ಓಕೆನಾ? ಇದನ್ನು ಬಂದು 3 to 4 ಪೇಜಸ್ ಇಲ್ಲ 4 to 5 ಪೇಜಸ್ಸನ್ನು ನೀವು ಅಟೆಂಡ್ ಮಾಡಲೇಬೇಕು. ಆ್ಯಂಡ್ ಇವಾಗ ನಿಮಗೆ ನೋಡಿದ್ದು ಅಲ್ವಾ, ಇವಾಗ 5 ಚಾಪ್ಟರ್ಸ್ ಇದೆ. 5 ಚಾಪ್ಟರ್ಸಿಂದ 8 ಮಾರ್ಕ್ಸಿಗೆ 14 ಮಾರ್ಕ್ಸಿಗೆ 4 ಮಾರ್ಕ್ಸು. 2 ಮಾರ್ಕ್ಸಲ್ಲಿ 2 ಕ್ವಶನ್ಸ್ ಅಲ್ವಾ. 8, 14, 4. 8, 14, 4. 8, 14, 4. 8, 14, 4. ಸೊ ಇವಾಗ 5 ಚಾಪ್ಟರ್ಸ್ ಇದೆ ನಿಮ್ಮ ಹತ್ರ. ಇದರಲ್ಲಿ ಯಾವುದಾದ್ರೂ 3 ಚಾಪ್ಟರ್ಸನ್ನ ಓದ್ಕೊಳ್ಳಿ ಸಾಕು. ಓಕೆನಾ? ಯಾವುದಾದ್ರೂ 3 ಚಾಪ್ಟರ್ಸನ್ನು ಓದ್ಕೊಳ್ಳಿ ಸಾಕು. ಆ್ಯಂಡ್ ನಾನು ಏನು ಮಾಡ್ತೀನಿ ಅಂದರೆ ನೆಕ್ಸ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಅದರಲ್ಲಿ ಏನಂದರೆ ನಿಮಗೆ ಯಾವ ಥರ ಬೇಕಂತ ಸ್ವಲ್ಪ ಕಮೆಂಟ್ ಮಾಡಿದ್ರೆ ಯಾವುದಾದ್ರೂ 3 ಚಾಪ್ಟರ್ಸ್ನ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಲ ಇಂಪಾರ್ಟೆಂಟ್ ಕ್ವಶನ್ಸು, ಇಲ್ಲ 5 ಚಾಪ್ಟರ್ಸ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಿಸ್ಲಾ ಅಂತ.
ಇವಾಗ 5 ಚಾಪ್ಟರಲ್ಲಿ ಫಸ್ಟ್ 3 ಚಾಪ್ಟರ್ಸನ್ನು, ಇಲ್ಲಾಂದರೆ ಫಸ್ಟ್ ಚಾಪ್ಟರ್ ಏನು ನಿಮಗೆ ಇಂಟ್ರಡಕ್ಷನ್ ಆಫ್ ಮಾರ್ಕೆಟಿಂಗ್ ಇದೆ ಅಲ್ವಾ, ಸೊ ಫಸ್ಟ್ ಚಾಪ್ಟರ್ನ ಪಕ್ಕಾ ಓದ್ಕೊಳ್ಳಿ. ಯಾಕೆ ಅಂದರೆ ಇಲ್ಲಾಂದರೆ ನೀವು ಕ್ಲೀನಾಗಿ ಓದ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಒಂದು ಕಾನ್ಸೆಪ್ಟನ್ನ ನೋಡ್ಕೊಳ್ಳಿ. ಯಾಕಂದರೆ ಫಸ್ಟ್ ಚಾಪ್ಟರ್ ಓದಿದ್ರೆ ನಮ್ಮ ಮಿಕ್ಕಿದ 4 ಚಾಪ್ಟರ್ನ ನೀವು ಓನಾಗಿ ಅಟೆಂಡ್ ಮಾಡ್ಬೋದು. ಯಾಕಂದರೆ ಮಾರ್ಕೆಟಿಂಗ್ ಅನ್ನೋದೇನು ಅಂತ ನಿಮಗೆ ಗೊತ್ತಿರಬೇಕಲ್ವಾ. ಸೊ ಫಸ್ಟ್ ಚಾಪ್ಟರ್ನ ಸುಮ್ಮನೆ ನೋಡ್ಕೊಳ್ಳಿ, ಹಾಗೆ ಮಾರ್ಕೆಟಿಂಗ್ ಅಂದರೆ ಏನು ಅಂತ ಗೊತ್ತಾಗುತ್ತೆ. ಆಮೇಲೆ ಏನು ಮಾಡಿ ಅಂದರೆ ಲೈಕ್ ಸೆಕೆಂಡ್ ಥರ್ಡ್ ಚಾಪ್ಟರ್ ನೋಡ್ಕೊಳ್ಳಿ. 4th ಮತ್ತು 5th ಚಾಪ್ಟರ್ ಬಂದು ತುಂಬ ಈಸಿ ಇದೆ. ಲೈಕ್ ಡಿಜಿಟಲ್ ಮಾರ್ಕೆಟಿಂಗ್ ಇರ್ಬೋದು. ಇವಾಗ ನೀವೆಲ್ಲ ನೋಡಿರ್ತೀರ ಅನ್ಸುತ್ತಲ್ಲ, ಲಿಂಕ್ ಕೊಟ್ಟಿರ್ತಾರೆ, ಬಯೋ ಲಿಂಕ್ ಇದೆ, ಹೋಗಿ ಕ್ಲಿಕ್ ಮಾಡಿ ಅಂತೆಲ್ಲನೂ. ಈ ಥರ ಎಲ್ಲ ಮಾರ್ಕೆಟಿಂಗ್ ಮಾಡೋದು. 4th 5th ಚಾಪ್ಟರ್ನ ಆಪ್ಷನಲ್ ಆಗಿ ಇಟ್ಕೊಳ್ಳಿ. ಅಂದರೆ 4th 5th ಚಾಪ್ಟರ್ ನೀವು ಓದಿಲ್ಲ ಅಂದರೂ ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಸೊ ಏನು ಮಾಡಿ ಅಂದರೆ ಸೆಕೆಂಡ್ ಥರ್ಡ್ ಚಾಪ್ಟರ್ನ ಪಕ್ಕಾ ಓದ್ಕೊಳ್ಳಿ. ಏನು ಹೇಳಿ, ಪಕ್ಕಾ ಓದ್ಕೊಳ್ಳಿ. ಲೈಕ್ ಅದರಲ್ಲೂ ಏನಂದರೆ ನಿಮಗೆ ಪ್ರಾಡಕ್ಟ್ ಮಿಕ್ಸ್ ಅಂದರೆ ಏನು ಹೇಳಿ, ಪ್ಲೇಸ್ ಪ್ರೈಸ್ ಇದೆಲ್ಲ ಇರುತ್ತಲ್ಲ, 4 Ps ಅಂತ ಇರುತ್ತಲ್ಲ, ಅದನ್ನು ನೋಡ್ತೀರ ನೀವು. ಸೊ ಪ್ರಾಡಕ್ಟ್ ಅದೊಂದಿದೆ. ಸೊ ಈಸಿ ಇದೆ, ಈಸಿಯಾಗಿ ಅಟೆಂಡ್ ಮಾಡ್ಕೋಬೋದು ನೀವು. ಆ್ಯಂಡ್ 4th 5th ಚಾಪ್ಟರ್ನ ಸುಮ್ಮನೆ ನೋಡ್ಕೊಂಡು ಹೋಗಿ ಓನಾಗಿ ಅಟೆಂಡ್ ಮಾಡ್ಬೋದು. ಏನಿವಾಗ ಇನ್ಸ್ಟಾಗ್ರಾಮಲ್ಲಿ, ಟ್ವಿಟ್ಟರಲ್ಲಿ ಇರ್ಬೋದು, ಯೂಟ್ಯೂಬಲ್ಲಿ ಮಾರ್ಕೆಟಿಂಗ್ ಮಾಡ್ತಾರೋ ಅದೇ ಬೇಸಿಸ್ ಮೇಲೆ ಆಲ್ಮೋಸ್ಟ್ ನೀವೆಲ್ಲ ಫೋನಲ್ಲೇ ಮುಳುಗಿರ್ತೀರಲ್ವ. ಸೊ ಈಸಿಯಾಗಿ ಅಟೆಂಡ್ ಮಾಡ್ಬೋದು ನೀವು ಆ ಕ್ವಶನ್ಸ್ನೆಲ್ಲನೂ. ಓಕೆ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈ ಕ್ವಶನ್ ಪೇಪರ್ ಪ್ಯಾಟರ್ನ್ ಏನಾದರೂ ನಿಮಗೆ ಇಷ್ಟ ಆಗಿದೆ ಶೇರ್ ಮಾಡಿ. ಥ್ಯಾಂಕ್ ಯು ಗೈಸ್, ಕೀಪ್ ವಾಚಿಂಗ್.